ಇದೇ 11ನೇ ತಾರೀಕು ನಮ್ಮ ಪರಮ ಪೂಜ್ಯರಾಗಿರ್ತಕ್ಕಂಥ ರಾಜ್ಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ 31 ಜಿಲ್ಲೆಗಳ ಜ್ವಲಂತ ಸಮಸ್ಯೆಗಳ ಬದಲು ಇವತ್ತ ಒಂದು ದೊಡ್ಡ ಬೃಹತ್ವಾದ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿಭಟನೆ ಇದೆ. ರಾಜ್ಯ ಸರ್ಕಾರ ಏನು ಚಳಿಗಾಲ ಅಧಿವೇಶನವನ್ನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ರಿ, ಅದು ರೈತರ ಅಧಿವೇಶನ ಆಗಬೇಕು. ನಾವು ಕಾಲಹರಣ ಮಾಡಿ ಹೋಗ್ತಕ್ಕಂಥ ಅಧಿವೇಶನ ಆಗಬಾರ್ದು. ಯಾಕಂದ್ರೆ ವರ್ಷಕ್ಕೆ ನಾವು 10 ದಿನ ಬರ್ತೀರಿ. ಈ ಉತ್ತರ ಕರ್ನಾಟಕ ಇರಬಹುದು ಮತ್ತು ಈ ಕಡೆ ಹೈದರಾಬಾದ್ ಕರ್ನಾಟಕ ಇರಬಹುದು, ಈ ಭಾಗದ ಹಲವಾರು ನೀರಾವರಿ ಯೋಜನೆಗಳು ಇರಬಹುದು. ರೈತರ ಹಲವಾರು ಇವತ್ತ ಸಂಕಷ್ಟದಲ್ಲಿದ್ದಾರೆ. ರೈತರು ಬಹಳಷ್ಟು ಎಲ್ಲ ರೀತಿಯಿಂದ ಇವತ್ತ ಬರಗಾಲ, ಅತಿವೃಷ್ಟಿಯಿಂದ ನಾವೆಲ್ಲ ಕೂಡ ಅನಾಹುತ ಅನುಭವಿಸಿದ್ವಿ ಮತ್ತು ಪ್ರವಾಹದಿಂದ ಕೂಡ ಇಲ್ಲಿ ಸುತ್ತಮುತ್ತ ಇರತಕ್ಕಂಥ ಹೊಳಿ ಪ್ರದೇಶಕ್ಕೆ ಶಾಶ್ವತವಾದ ಪರಿಹಾರ ಕೊಡಬೇಕಾಗಿತ್ತು. ಆ ಊರುಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ತಾವು ಮನೆಗಳನ್ನ ನಿರ್ಮಾಣ ಮಾಡಿ ಕೊಡಬೇಕಾಗಿತ್ತು. ಯಾವುದು ಕೂಡ ಈ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಲಿಲ್ಲ. ಈ ಚಳಿಗಾಲ ಅಧಿವೇಶನದಾಗ ಏನು 224 ಮಂದಿ ಶಾಸಕರಿದ್ರಿ, ತಾವು ಒಬ್ರು ಕೂಡ ಕಾಲಹರಣ ಮಾಡಲಿಕ್ಕೆ ಇವತ್ತು ನಾವು ಯಾರೋ ರೈತರು ಬಿಡುದಿಲ್ಲ. ತಾವೇನಾರ ಕಾಲಹರಣ ಮಾಡಿದ್ದಪ್ಪ ಅಂದ್ರ ಮುಂದಿನ ದಿನಮಾನದಾಗ ಬಂದು ನಿಮ್ಮ ಮನೆಗೆ ಹೋರಾಟ ಮಾಡ್ಬೇಕಾಕತಿ. ಈ ನಾಡಿನ ಜನ ನಿಮಗೆ ಓಟ್ ಹಾಕಿರ್ತಕ್ಕಂಥ ಭಿಕ್ಷೆ ಋಣವನ್ನ ತಾವೆಲ್ಲ ಚಳಿಗಾಲ ಅಧಿವೇಶನದಾಗ ಋಣ ತೀರಿಸಿ ರಾಜ್ಯ ಸರ್ಕಾರ ಎಲ್ಲ ಬೆಳೆಗಳು ಬೆಳೆದಂತ ಏನು ನಾವು ಈಗ ಕಾಯಿಪಲ್ಯ ಇರಬಹುದು, ಹಲವಾರು ರೈತರ ಬರೇ ಬೆಳೆದಂತ ಬೆಳೆಗೆ ಯೋಗ್ಯವಾದ ರೇಟನ್ನು ಕೊಡ್ರಿ ಅಂತೇಳಿ ಹೋರಾಟ ಮಾಡತ್ತು. ಇವತ್ತ ಕಬ್ಬಿಗಾಗಿ ಹೋರಾಟ ಮಾಡಿದ್ದು 300 ರೂಪಾಯಿ ಸಿಕ್ತು. ಮೆಕ್ಕೆಜೋಳ ಸಂಬಂಧ ಹೋರಾಟ ಮಾಡಿದ್ದು 24 ರೂಪಾಯಿ. ಇವತ್ತ ಸರ್ಕಾರ 50 ಕ್ವಿಂಟಲ್ ಕೂಡ ಆದೇಶ ಮಾಡಿತ್ತು. ಅದಕ್ಕೆ ನಾವು ಧನ್ಯವಾದ ಕೂಡ ಹೇಳತ್ತು. ಇನ್ನು ಹೆಚ್ಚಿಗೆ ಆಗಬೇಕಾಗಿತ್ತು. ಯಾಕಂದ್ರೆ ಎಲ್ಲ ಹೋರಾಟ ಮಾಡಿ ಪಡ್ಕೋಬಾರ್ದು. ನಾವು ಬೀಜ ಹಾಕಿ ಅದಕ್ಕೆ ರಕ್ತ ಬೆವರ ಸುರಿಸಿ ಅದನ್ನು ಬೆಳೆಸಿ ಕಾಳು ಮಾಡಿ ಮತ್ತು ಕೂಡ ನಿಮ್ಮ ಕಡೆ ಹೋರಾಟ ಅನ್ನೋದು ಬೇಡ. ರಾಜ್ಯ ಸರ್ಕಾರ 50,000 ಕೋಟಿ ರೂಪಾಯಿ APMCಗೆ ಇಡಬೇಕು. ಕೇಂದ್ರ ಸರ್ಕಾರ 50,000 ಕೋಟಿ ರೂಪಾಯಿ, 1,00,000 ಕೋಟಿ ರೂಪಾಯಿ ಹಣ ಇಟ್ಟಿರಪ್ಪ ಅಂತಂದ್ರೆ ಯಾವಾಗ ಬೇಕಾ ರೈತರ ಆತಂಕದಾಗ ಬರ್ತಾರೋ, ತೊಂದರೆಯಾಗಿ ಬರ್ತಾರೋ, ಅದನ್ನು ಸಂಕಷ್ಟಕ್ಕೆ ಉಪಯೋಗ ಮಾಡ್ಕೊಳಕ್ ಆಕತಿ. ಸರ್ಕಾರ ಎಚ್ಚೆತ್ತು ಡಿಸೆಂಬರ್ 11 ತಾರೀಕು ಅಂದ್ರೆ ರೈತರ ಜ್ವಲಂತ 31 ಜಿಲ್ಲಾ ಸಮಸ್ಯೆಗಳನ್ನ ಬೇಡಿಕೆ ಬಗೆಹರಿಸಬೇಕು. ನಾಡಿನ 31 ಜಿಲ್ಲೆಯ ರೈತ ದೇವರುಗಳು ಪಕ್ಷಾತೀತ